ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡೋದು ಅಂದ್ರೆ ಇದೇ ಕೋಳಿನೇ. ಇದರಲ್ಲಿ ಒಂದು 20 ಜನ 30 ಜನ ಕಳ್ಳರಿದ್ದಾರೆ. ಎಲ್ಲ ಒಂದೊಂದಾಗಿ ಮನೆ ಹತ್ರ ಬರ್ತಾ ಇದ್ದಾವೆ ಇವಾಗ. ನೋಡಿ ಕೇಕ್ ನ ರೆಡಿ ಮಾಡಿದ್ದಾರೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನನ್ನ ಡೇ ಇವತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಅಮ್ಮು ನಂಗೆ ಕೊಡೋ ಮುಸ್ಬಿಟ್ಟು ಮತ್ತೆ ಸೈಕಲ್ ಕೊಡಲ್ಲ, ನೋಡ್ಕೊ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಕೊಡು. ಸೈಕಲ್ ಬೇಕಾದ್ರೆ ಇನ್ನೊಂದು ಕೊಡು. ಅಂದೆ ಬೇಡ, ಎರಡು ನಿಂಗೆ ಬೇಡ. ಗೈಸ್, ಇವಾಗ ನಮ್ಮ ಮನೆಯಲ್ಲಿ ಒಂದು ಹೆಣ್ಕೋಳಿ ಇದೆ. ಸೊ ಅದು ಇವಾಗ ಮೊಟ್ಟೆಗೆ ಬಂದಿದೆ. ನಾನು ಮೊನ್ನೆ ರೀಸೆಂಟ್ ಆಗಿ ತಗೊಂಡ್ ಬಂದಿದ್ದು ಒಂದು ಭೀಮಾವರ ಮುಂಜಾದಿಂದ ಇವಾಗ ಬ್ರೀಡಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ಮೊಟ್ಟೆ ಇಡೋಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡೋದು ಅಂದ್ರೆ ಇದೇ ಕೋಳಿನೇ. ಹಾಗೆ ಅದ್ರ ಜೊತೆಗೆ ಎಷ್ಟು ಮೊಟ್ಟೆ ಇಡುತ್ತೋ ಅದರಲ್ಲಿ ಆಲ್ಮೋಸ್ಟ್ 90% ಎಲ್ಲಾ ಮೊಟ್ಟೆನೂ ಕೂಡ ಮರಿ ಮಾಡುತ್ತೆ. ಏನೋ ಎರಡ ಮಾತ್ರ ಉಳಿ ಆಗ್ಬೋದು ಅಷ್ಟೇ. ಇನ್ ಮಿಕ್ಕಿದ ಎಲ್ಲಾ ಮೊಟ್ಟೆ ಕೂಡ ಮರಿ ಮಾಡುತ್ತೆ ಇದು. ಸೊ ನಮ್ಮ ಮನೆಯಲ್ಲಿ ಕೋಳಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದನು ಎಲ್ಲಾ ಕೋಳಿಗಳನ್ನು ಹೆಲ್ದಿಯಾಗಿ ಚೆನ್ನಾಗಿದೆ, ಆರೋಗ್ಯವಾಗಿ ಏನು ಕೂಡ ತೊಂದರೆ ಆಗೋದಿಲ್ಲ. ಮತ್ತೆ ಒಂದು ಮಳೆ ಬಂದಾಗ ಅಥವಾ ಸ್ವಲ್ಪ ವೆದರ್ ಸ್ವಲ್ಪ ಚೇಂಜ್ ಆದಾಗ ಮಾತ್ರನೇ ಒಂದ್ 4-5 ಕೋಳಿಗಳು ಸಾಯ್ತಾ ಐತೆ ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಾ ಕೋಳಿಗಳು ಪೀಸ್ ಆಗಿ ಆರಾಮಾಗಿದ್ದಾವೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ನಮ್ಮ ಮನೇಲಿ ಕೋಳಿಗಳು ಜಾಸ್ತಿ ಆಗೋದಕ್ಕೆ ಕಾರಣನೇ ಇದೇ ಹೆಣ್ಣು ಕೋಳಿ. ಏನಕ್ಕಂದ್ರೆ ಇದು ಒಂದು 19 ಮೊಟ್ಟೆ ಅಥವಾ 21 ಮೊಟ್ಟೆ ಇಟ್ಟರು ಕೂಡ 20 ಮೊಟ್ಟೆ ಕೂಡ ಮರಿ ಮಾಡುತ್ತೆ. ಸೊ ಇದು ಇವಾಗ 3ನೇ ಕಿತ ಮೊಟ್ಟೆಗೆ ಬರ್ತಾ ಇರೋದು. ಸೊ ಫಸ್ಟ್ ಟೈಮ್ ಬಂದಾಗ 19 ಮೊಟ್ಟೆ ಮಾಡಿತ್ತು ಮರಿ. ಸೊ 19 ಮೊಟ್ಟೆಯಲ್ಲಿ ಒಂದು 6-7 ಕೋಳಿ ನಾಯಿಗಳೇ ತಿನ್ಕೊಂಡ್ಬಿಟ್ವು. ಇನ್ನೊಂದ್ 2-3 ಕೋಳಿ ಈ ತರ ಮಳೆ ಬಂದು ಅಥವಾ ವೆದರ್ ಚೇಂಜ್ ಆಗಿ ಸತ್ತೋದ್ವು. ಸೆಕೆಂಡ್ ಟೈಮು ಮೊಟ್ಟೆ ಇಡ್ತು, 15 ಮೊಟ್ಟೆ 16 ಮೊಟ್ಟೆ ಇಡ್ತು. ಅದ್ರಲ್ಲಿ ನಾವು 11 ಮೊಟ್ಟೆನ ಕಾವಗ್ ಹಾಕಿದ್ವಿ. ಇನ್ನೊಂದ್ 4-5 ಮೊಟ್ಟೆನ ಮನೆಯಲ್ಲೇ ಆಮ್ಲೆಟ್ ಅಥವಾ ಮೊಟ್ಟೆ ಬೇಯಿಸ್ಕೊಂಡು ತಿನ್ಕೊಂಡ್ಬಿಡ್ರಿ. ಸೆಕೆಂಡ್ ಟೈಮ್ ನಾವ್ ಏನು 11 ಮೊಟ್ಟೆನ ಕಾವಗ್ ಹಾಕಿದ್ವಿ, ಆ ಟೈಮಲ್ಲಿ ಬೇಸಿಗೆ ಇತ್ತು. ಸೊ ಅವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅದು ಸಾಲದಿದ್ದಕ್ಕೆ ನಾವು ಈ ರಾಗಿ ಹುಲ್ಲಲ್ಲಿ ಮೊಟ್ಟೆನ ಕಾವಗ್ ಹಾಕ್ಬಿಟ್ಟು ಇಟ್ಟಿದ್ವಿ. ಸೊ ಏನಾಯ್ತಂದ್ರೆ ಉಷ್ಣಾಂಶ ಜಾಸ್ತಿ ಇರೋ ಕಾರಣ ಮೊಟ್ಟೆಗಳು ಎಲ್ಲಾನು ಉಳೆ ಆದವು. ಜಾಸ್ತಿ ಬಿಸಿಯಿಂದ ಅರ್ಧ ಮೊಟ್ಟೆ ಮರಿನೇ ಆಗಿಲ್ಲ. ಸೊ ಆಗಿದ್ದೆ 4 ಮೊಟ್ಟೆ ಮರಿ. 4 ಮರಿಗಳಲ್ಲಿ ಒಂದೊಂದ ನಾಯಿ ತಿನ್ಕೊಂಡಾಯ್ತು. ಇನ್ನು ಮಿಕ್ಕಿದ 3 ಕೋಳಿ ಇಲ್ಲೇ ಎಲ್ಲ ಆಟಾಡ್ಕೊಂಡಿದ್ದಾವೆ. ಇವಾಗ 3ನೇ ಟೈಮು ಇದು ಇವಾಗ ಮೊಟ್ಟೆಗೆ ಬಂದಿದೆ. ಈ ಹೆಣ್ಣು ಕೋಳಿಗೆ ಪಟ್ಟ ಯಾವ್ದು ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಗೈಸ್, ನಾನು ಇವಾಗ ಇಟ್ಕೊ ಬಂದಿರೋ ಭೀಮಾವರ ಹುಂಜ ಇದ್ದೇನೆ. ಇದ್ರಲ್ಲಿ ನಾನು ಇವಾಗ ಬ್ರೀಡಿಂಗ್ ಮಾಡಿಸ್ತಾ ಇದ್ದೀನಿ. ಇದು ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಳಗಡೆ ಓಡೋಗ್ತಾ ಇದ್ದೆ ಬಡ್ಡಿ ಮಗಂದು. ಸೊ ಇವಾಗ ನಾನು ಇದರಿಂದ ಬ್ರೀಡಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಮರಿ ಆಗುತ್ತೆ ಅಂತ ನೋಡ್ಬೇಕು ನಾನು. ನೋಡಿ ಯಾವ ತರ ಇದೆ ಅಂತ ಇದು ಹುಂಜ. ಓಕೆ, ಸೊ ಇವಾಗ ನಾನು ತೋರಿಸಿದ್ದು ಭೀಮಾವರ ಹುಂಜಾದಿಂದಾನೇ ನಾನು ಇವಾಗ ಬ್ರೀಡಿಂಗ್ ಮಾಡಿಸ್ತಾ ಇರೋದು. ನೋಡ್ಬೇಕು ಇವಾಗ ಈ ಹೆಣ್ಣು ಕೋಳಿ ಎಷ್ಟು ಮೊಟ್ಟೆ ಇಡುತ್ತೆ ಮತ್ತೆ ಎಷ್ಟು ಮರಿ ಮಾಡುತ್ತೆ ಅಂತ ನೋಡ್ಕೊಂಡು ನಾನು ನೆಕ್ಸ್ಟ್ ಇಂದ ಸೇಲಿಂಗ್ ಇಡ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಯಾವ್ದು ಕೂಡ ಸೇಲಿಂಗ್ ಇಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ 3 ಹೆಣ್ಣು ಕೋಳಿ ಸೇಲ್ಗಿದೆ. ಅದನ್ನ ನಮ್ಮ ಫ್ರೆಂಡ್ ಆಲ್ರೆಡಿ ಬಂದು ಬುಕಿಂಗ್ ಮಾಡ್ಕೊಂಡು ಹೋಗಿದ್ದಾನೆ, ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾನೆ. ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಯಾವ್ದು ಕೂಡ ಸೇಲಿಂಗ್ ಇಲ್ಲ. ನೆಕ್ಸ್ಟ್ ಇವಾಗ ಇದರಿಂದ ಮೊಟ್ಟೆ ಎಷ್ಟು ಇಡುತ್ತೆ ಮರಿ ಎಷ್ಟು ಮಾಡುತ್ತೆ ಅಂತ ನೋಡ್ಕೊಂಡು ನಾನು ನೆಕ್ಸ್ಟ್ ಇಂದ ಸೇಲಿಂಗ್ ಇಡ್ತೀನಿ. ಹಾಗೆ ನಾನಿವಾಗ ಒಂದು ಐಡಿಯಾ ಮಾಡಿದ್ದೇನೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ನಾನು ಯಾವ ತರ ಹಾಕಿದ್ದೇನೆ, 2 ಕಡ್ಡಿಗಳು 3 ಕಡ್ಡಿಗಳು, ಅದನ್ನ ನಾನು ಮುಂಚೆ ನಾನು ಇಲ್ಲಿ ಹಾಕಿದ್ದೆ. 2 ಕಡ್ಡಿ, ಅಲ್ಲಿ 2 ಕಡ್ಡಿ, ಇಲ್ಲಿ 2 ಕಡ್ಡಿ ಹಾಕಿದ್ದೆ. ಇವು ಮೇಲೆಯಿಂದ ಗಂಜಲ ಹಿಡಿದಾಗ ಅಥವಾ ಪಿಚ್ಕೆ ಹಾಕಿದಾಗ ಎಲ್ಲ ಬಂದು ಪುಕ್ಕಗಳ ಮೇಲೆ ಬೀಳ್ತಾ ಇತ್ತು, ತಲೆ ಮೇಲೆ, ಪುಕ್ಕದ ಮೇಲೆ ಮತ್ತೆ ರೆಕ್ಕೆಗಳ ಮೇಲೆ ಎಲ್ಲ ಬೀಳ್ತಾ ಇತ್ತು. ಸೊ ಅದರಿಂದ ಏನಾಗ್ತಾ ಇತ್ತು ಅಂದ್ರೆ ಗಂಜಲ ತುಂಬಾನೇ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ಅವಾಗ ಪುಕ್ಕ ಎಲ್ಲ ಉದುರ್ತಾ ಇತ್ತು ಎಲ್ಲ ಕೋಳಿಗಳಿಗೂ. ಸಂಜೆ ಆಗ್ತಾ ಇದ್ದಂಗೆ ಎಲ್ಲಾನು ಇದ್ರ ಒಳಗಡೆ ಬಂದ್ಬಿಡ್ತವೆ. ನಾನು ಇವಾಗ ಇಲ್ಲಿ ಒಂದು ಅಡ್ಡವಾಗಿ ಟಾರ್ಪಲ್ ಕಟ್ಟಿದ್ದೀನಿ. ಸೊ ಇದು ಅಡ್ಡ ಇರೋದ್ರಿಂದ ಯಾವ್ದು ಕೂಡ ಈ ಕಡೆ ಬರಲ್ಲ, ಅವಾಗೆಲ್ಲ ಇದ್ರಲ್ಲೇ ಇರ್ತವೆ. ನೆಕ್ಸ್ಟ್ ಮೇಲೆ ಒಂದು ಶೀಟ್ ಹಾಕ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಎಮರ್ಜೆನ್ಸಿಗೆ ಪುಕ್ಕ ಉದ್ರೋಗದೆ ಇರ್ಲಿ ಅಂತ ನಾನು ಟಾರ್ಪಲ್ ಕಟ್ಬಿಟ್ಟು ಅಡ್ಡ ಇಕ್ಕಿದ್ದೀನಿ. ಅವಾಗ ಎಲ್ಲಾನು ಇಲ್ಲೇ ಇರ್ತವೆ, ಇಲ್ಲೇ ಕುತ್ಕೊಂತವೆ, ಇಲ್ಲೇ ಮೇಯ್ತವೆ. ನೋಡಿ ಇವಾಗ ಆಲ್ರೆಡಿ ಮೊಟ್ಟೆ ಇಕ್ಕೋದಕ್ಕೆ ಕುತ್ಕೊಂಡಿದೆ. ಮೊಟ್ಟೆ ಇಟ್ಟಿರ್ಬೋದು ಅಂತ ಅನ್ಸುತ್ತೆ ಮೇ ಬಿ, ಬಟ್ ನಾನು ಇವಾಗ ಎತ್ತಿ ನೋಡಕ್ ಆಗಲ್ಲ. ಏನಕ್ಕಂದ್ರೆ ಮೊಟ್ಟೆ ಇಡ್ಬೇಕಾದ್ರೆ ಅಥವಾ ಕಾವು ಕೂತಿರ್ಬೇಕಾದ್ರೆ ನಾವು ಮುಟ್ಟಕ್ ಹೋಗ್ಬಾರ್ದು ಕೋಳಿನ, ಅದ್ರ ಪಾಡಿಗೆ ಅದನ್ನ ಬಿಡ್ಬೇಕು. ಅದೇ ಎದ್ದು ಬಂದಾಗ ನಾವು ಹೋಗಿ ಚೆಕ್ ಮಾಡ್ಕೊಬೇಕಷ್ಟೇ. ಸೊ ಇವಾಗ ಇನ್ನೊಂದು ವಿಚಾರ ಏನಂತಂದ್ರೆ, ನಾವಿಲ್ಲಿ ರಾಗಿ ಹುಲ್ಲು ಏನ್ ಹಾಕಿದೀವೋ ನಮ್ಮ ಮನೆ ಹತ್ರ, ಇದ್ರಲ್ಲಿ ಒಂದು 20 ಜನ 30 ಜನ ಕಳ್ಳರಿದ್ದಾರೆ. ಸೊ ಈ ಕಳ್ಳರು ಬೆಳಗ್ಗೆ ಹೊತ್ತು ಮಾತ್ರ ಕಾಣಿಸಲ್ಲ, ರಾತ್ರಿ ಹೊತ್ತು ಮಾತ್ರನೇ ಕಾಣಿಸ್ತಾರೆ. ನಾವ್ ಯಾರು ಇಲ್ಲದೆ ಇರೋವಾಗ ನೈಟ್ ಟೈಮಲ್ಲಿ ಮನೆ ಹತ್ರ ಬಂದು ಇಲ್ಲಿ ಜೋಳ ಕಳ್ತನ ಮಾಡೋದು, ಮತ್ತೆ ಏನಾದ್ರು ಒಳ್ಳೊಳ್ಳೆ ಫುಡ್ ಇದ್ರೆ ಫುಡ್ನೆಲ್ಲ ಒಂದು ಕಳ್ತನ ಮಾಡೋದು, ಈ ತರ ಮಾಡ್ತಾ ಇರ್ತವೆ. ಇದರಲ್ಲಿ ತುಂಬಾನೇ ಅಂದ್ರೆ ಇದರಲ್ಲಿ 1-2 ಸುರಂಗ ಮಾರ್ಗ ಇಲ್ಲ, ಹತ್ತತ್ರ ಒಂದು 20-30 ಸುರಂಗ ಮಾರ್ಗ ಇದೆ ಇದರಲ್ಲಿ. ನಾವು ಅವಾಗ ಈ ಕಳ್ಳರನ್ನ ಓಡಿಸ್ಬೇಕು ಅಂತ, ಹಿಡಿಬೇಕು ಅಂತ ಏನೋ ಟ್ರೈ ಮಾಡಿದ್ವಿ. ಆದ್ರೆ ನನ್ನ ಮಕ್ಕಳು ನಮಗೆ ಒಬ್ರು ಸಿಗೋದಿಲ್ಲ ಕೈಗೆ.
ಅದೇ ರಾತ್ರಿ ಹೊತ್ತು ಸಡನ್ ಆಗಿ ಲೈಟ್ ಆನ್ ಮಾಡಿದ್ರೆ ಎಲ್ಲರೂ ಕಾಣಿಸ್ತಾರೆ ಕಣ್ಣಿಗೆ. ಸೊ ಅದು ಇವಾಗ ನಾವಿಲ್ಲಿ ಹಾಕಿದ್ದೀವಲ್ಲ, ಇವಾಗೆಲ್ಲ ಮೇವ್ ಹಾಕ್ಬೇಕು ಅಂತ ಕುರಿಗಳಿಗೆ, ಇದ್ರಲ್ಲೆಲ್ಲ ಬಂದು ಇವು ಲೆಟ್ರಿನ್ ಮಾಡಿ ಹೋಗ್ತವೆ, ಮತ್ತೆ ಇಲ್ಲೇ ಎಲ್ಲಾನು ಇದ್ ಮಾಡ್ತವೆ ಬಂದು ಇವು ಗಲೀಜನ ಮಕ್ಕಳು. ಸೊ ಇವುಗಳಿಗೆ ಏನಾದ್ರು ಒಂದು ದಾರಿ ಕಾಣಿಸ್ಬೇಕು ಅಂತ ಇದ್ದೀನಿ. ಒಂದು ಹಾವು ಸಾಕೊಂಡ್ರೆ, ಇಲ್ಲಾಂದ್ರೆ ಒಂದು ಬೆಕ್ ಸಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಲೇಔಟ್ ಇದೆ. ಈ ಲೇಔಟ್ ಅಲ್ಲಿ 4-5 ಬೆಕ್ಕಿದೆ. ಆದ್ರೆ ಈ ಬೆಕ್ಕುಗಳು ಇಲ್ಲಿ ಇಡೋದಕ್ ಬರಲ್ಲ, ಕೋಳಿ ಮರಿ ಇಡಕ್ ಬರ್ತವೆ. ಸೊ ಈ ತರ ಪರಿಸ್ಥಿತಿ ಆಗಿದೆ ಇಲ್ಲಿ. ಸೊ ಇವಾಗ ಇಲ್ಲಿ ಕೂತಿರೋ ಮಿಸ್ಸಸ್ ಕೋಳಿ ಅವ್ರು ನನ್ನ ಬೈಕೊಂತ ಇರ್ತಾರೆ. ನಾನು ಮೊಟ್ಟೆ ಇಡ್ಬೇಕಾದ್ರೆ ಬಂದು ನನ್ನ ಮಗ ವಿಡಿಯೋ ಮಾಡ್ತಾವನೆ, ಬೇರೆ ಟೈಮೇ ಸಿಗ್ಲಿಲ್ಲ ಇವ್ರಿಗೆ ಅಂತ. ಮತ್ತೆ ಮುಂದಿನ ಕೆಲಸ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹೇಯ್ ಮುಚ್ಚು ಬೈ ಗೈಸ್, ಇವಾಗ ನಾನು ನೆಕ್ಸ್ಟ್ ಕೆಲಸ ತೋರಿಸೋದಕ್ಕಿಂತ ಮುಂಚೆ ಇವಾಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಎಷ್ಟು ಮೊಟ್ಟೆ ಇಟ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಅನ್ಕೊಂಡಿದ್ದೀನಿ ಒಂದು 6-7 ಮೊಟ್ಟೆ ಇಟ್ಟಿರ್ಬೋದು ಅಂತ ಅನ್ಕೊಂತಾ ಇದ್ದೀನಿ, ಬಟ್ ಗೊತ್ತಿಲ್ಲ ಎಷ್ಟು ಮೊಟ್ಟೆ ಇಟ್ಟಿದೆ ಅಂತ. ಸೊ ಬನ್ನಿ ತೋರಿಸ್ತೀನಿ. ಮೊಟ್ಟೆ ಇಟ್ಟರೆ ಕೋಳಿಗಳು, ಇಲ್ಲೊಂದು ಡಬ್ಬ ಇತ್ತು, ಈ ಡಬ್ಬದಲ್ಲಿ ನಾವು ಇಡ್ತಾ ಇದ್ವಿ. ಒಂದು ಡಬ್ಬದಲ್ಲಿ ಅಕ್ಕಿ ಹಾಕಿ ಇಡ್ತಾ ಇದ್ವಿ. ಬಟ್ ಇಲ್ಲಿ ಡಬ್ಬ ಯಾವುದು ಕಾಣಿಸ್ತಾನೆ ಇಲ್ಲ, ಮೊಟ್ಟೆ ಎಲ್ಲಿಟ್ಟರೋ ಕಾಣಿಸ್ತಾನೆ ಇಲ್ಲ. ಓಕೆ ನೋಡಿ, ಇಲ್ಲಿದೆ ಗೈಸ್. ಇಲ್ಲಿ ಟಾರ್ಚರ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ನಾನು ರೆಡಿ ಆಗ್ಬಿಟ್ಟು ಹೊಸಕೋಟೆಗೆ ಹೋಗ್ಬೇಕು. ಇವತ್ತು ನನ್ನ ತಂಗಿ ಮಗಳದು ಬರ್ಡೇ ಇದೆ. ಸೊ ಕೇಕನ್ನು ಆರ್ಡರ್ ಮಾಡಿದ್ದೀನಿ, ಅದನ್ನ ತಗೊಂಡ್ಬರಕ್ಕೆ ಹೋಗ್ಬೇಕು. ಬಟ್ ಇವಾಗಲೇ ಹೋಗಲ್ಲ, ಇವಾಗ ಇನ್ನೂ 11 ಗಂಟೆ. ಸೊ ಒಂದು 3 ಗಂಟೆ ಹಂಗೆ ಹೋಗ್ಬಿಟ್ಟು ಕೇಕ್ನ ತಗೊಂಡು ಮನೆಗೆ ಬರ್ತೀನಿ. ಹಾಗೆ ನಾನು ನನ್ನ ತಂಗಿ ಮಗಳಿಗೆ ಒಂದು ಸೈಕಲ್ ತಗೊಬಂದಿದ್ದೀನಿ, ಅದನ್ನ ತೋರಿಸ್ತೀನಿ ಬನ್ನಿ ಇವಾಗ. ಅದಾಳಮ್ಮ, ಒಂದು ಎಲ್ಲ ಕಲ್ಸ್ಬಿಟ್ಟು ಹಿಂಗ್ ಮಾಡಿಕೊಳ. ಅದೇ ಯಾರು ತಿಂತಾರ ನೋಡ, ಆವಾಗ್ಲೇ ಕೇಳ್ರೆ ಕೊಟ್ಟಿಲ್ಲ, ಹತ್ಕೊಂಡ್ಲು. ಇವಾಗ ಎಲ್ಲ ನಾಳೆ ಮಾಡಿದ್ದೆ, ನೀನ್ ಲೋಪರ್. ನೋಡಿ ಗೈಸ್, ಇದೇ ಸೈಕಲ್ ನಾವು ತಗೊಂಡ್ ಬಂದಿರೋದು. ಸೊ ಚೆನ್ನಾಗಿದೆ ಅಲ್ವಾ? ಇಲ್ಲಿ ಬಂದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಇದು. ಈ ಸೈಕಲ್ಗೆ ನಾನು 3,500 ಕೊಟ್ಟಿದ್ದೀನಿ. ಸೊ ಉಮಂಡಿ ಸರ್ಕಲ್ ಆದ್ಮೇಲೆ ರೈಟ್ ಸೈಡ್ ಅಲ್ಲಿ ಇದು ಶಾಪ್ ಬರುತ್ತೆ, ಒಂದು ಫ್ಯಾನ್ಸಿ ಸ್ಟೋರ್ ಬರುತ್ತೆ. ನೀವು ಸೈಕಲ್ ತಗೊಳ್ಬೇಕು ಅಂತಂದ್ರೆ ಫ್ಯಾನ್ಸಿ ಸ್ಟೋರ್ ಹೋಗ್ಬಿಟ್ಟು ಕೇಳಿದ್ರೆ ಸೈಕಲ್ ಬೇಕು ಅಂತ ಅವ್ರು ಹೇಳ್ತಾರೆ, ಸೆಕೆಂಡ್ ಫ್ಲೋರ್ ಗೆ ಹೋಗಿ ಕೊಡ್ತಾರೆ ಅಂತ ಸೈಕಲ್. ಸೊ ಅಲ್ಲಿ ತಗೊಂಡ್ ಬಂದಿದ್ದು ಇದೇ ಸೈಕಲ್. ನೈಟ್ ಬರ್ಡೇ ಮಾಡ್ತೀವಲ್ವಾ, ಆವಾಗ ಅವಳಿಗೆ ಸರ್ಪ್ರೈಸ್ ಕೊಡಕ್ಕಂತ ಇಟ್ಕೊಳ್ತೀವಿ. ಅವಳು ಆಲ್ರೆಡಿ ಬಂದು ನೋಡ್ಕೊಂಡು ಹೋಗಿದ್ದಾಳೆ, ಬಟ್ ನಮ್ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಯ್ತು. ನಿಂಗೆ ಇವಾಗ ಬೇಕಾ ಸೈಕಲ್? ಎಲ್ಲಿ ಕೂರಿಸ್ಬೇಕು? ಯಾರು ನೀನ್ ಎಕ್ಕೋಗು, ನೀನ್ ಎಕ್ಕೋಗಮ್ಮ, ನೀ ಹತ್ಬೇಕು. ಹತ್ತೋಗು. ಎಲ್ಲಿ ಎಕ್ಸ್ಬೇಕು ನಿನ್ನ? ನೋಡಿ ಎಕ್ಸ್ತೀನಿ, ಇರು, ತುಳ್ಕೊಂಡು ಹೋಗು. ನೋಡಿ ಮಧ್ಯಾಹ್ನ ಆಗ್ತಾ ಇದ್ದಂಗೆ ನಮ್ಮ ಮನೆ ಹತ್ರ ಕೋಳಿಗಳೆಲ್ಲ ಮನೆ ಹತ್ರ ಬರ್ತಾ ಇರ್ತವೆ. ಯಾಕಂದ್ರೆ ನಾನು ಆ ಟೈಮಲ್ಲಿ ನಮ್ಮ ಅಮ್ಮ ಜೋಳ ಹಾಕಿ ಎಲ್ಲ ಬಳಸ್ಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ 1:30-2 ಗಂಟೆ ಆಗ್ತಾ ಇದ್ದಂಗೆ ಎಲ್ಲ ಮನೆ ಹತ್ರ ಬಂದ್ಬಿಡ್ತವೆ. ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಒಂದೊಂದಾಗಿ ಮನೆ ಹತ್ರ ಬರ್ತಾ ಇದ್ದಾವೆ. ಇವಾಗ ಇಲ್ಲೆಲ್ಲೋ ಜಗ್ ಇಟ್ಟಿದ್ರು ಗುರು. ಓಕೆ, ಇದ್ರಲ್ಲೇ ಜಗ್ ಐತೆ ನೋಡಿ. ಜೋಳ ಯಾವ ತರ ಐತೆ ಅಂತ. 34 ರೂಪಾಯಿ ಕೊಟ್ಟಿದ್ದು, ಅವ್ರು 35 ರೂಪಾಯಿ 36 ರೂಪಾಯಿ ಹೇಳಿದ್ರು ಕೆಜಿಗೆ. ನಾನು 34 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇವಾಗ ಸ್ವಲ್ಪನೇ ಜೋಳ ಹಾಕ್ಬೇಕು ಗೈಸ್, ಇಲ್ಲ ಅಂದ್ರೆ ಬೇಗ ಖಾಲಿ ಆಗ್ಬಿಟ್ರೆ ಮತ್ತೆ ಕಾಸು ಕೊಟ್ಟು ತಗೊಂಡ್ಬರೋದಕ್ಕೆ ಕಷ್ಟ. ಅದು ಹುಂಜ, ಇದು ಹೆಣ್ದು, ಇದು ಹೆಣ್ದು, ಅದು ಹೆಣ್ದು, 3 ಹೆಣ್ಣದು, ಅದೊಂದು ಮಾತ್ರ ಹುಂಜ. ಮಿಗ್ದವು ಇವಾಗೆಲ್ಲ ಸೌಂಡ್ ಕೇಳಿಸ್ಕೊಂಡು ಎಲ್ಲ ಇಲ್ಲಿ ಬರ್ತವೆ ತಿನ್ನೋಕಂತ. ನೋಡಿ ಹೆಂಗ್ ತಿಂತಾವ ಅಂದ್ರೆ, ನಾನು ಇದನ್ನ ಜೋಳನ ಮಿಷಿನ್ ಅಲ್ಲಿ ಹಾಕ್ಬಿಟ್ಟು ಸಣ್ಣಗೆ ಪೀಸ್ ಮಾಡ್ತಾನ ಅಂತ ಅನ್ಕೊಂಡೆ. ನೋಡಿ ಇನ್ನೊಂದು ಹುಂಜ ಬರ್ತಾ ಇದೆ. ಇದು ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಗೈಸ್, ಏನಕ್ಕಂದ್ರೆ ಇದು ಸ್ವಲ್ಪ ರೆಡ್ ಮತ್ತೆ ಬ್ಲ್ಯಾಕ್ ಮಿಕ್ಸ್ ಇದೆ. ಸೊ ನೋಡೋಕ್ಕೆ ಚೆನ್ನಾಗಿ ಬರುತ್ತೆ, ಬೀಳುತ್ತೆ ಅಂತ ಅನಿಸ್ತಾ ಇದೆ. ನೋಡಿ ಯಾವ ತರ ಇದೆ ಅಂತ ನೋಡಿ. ಹೈಟು ಕೂಡ ಅಷ್ಟೇ ಚೆನ್ನಾಗಿದೆ. ನನಗೆ ಜಾಸ್ತಿ ಇಷ್ಟ ಆಗ್ತಿರೋದು ಅಂದ್ರೆ ಅದೇ ರೆಡ್ ಕೋಳಿ. ಅದನ್ನ ಕೊನೆವರೆಗೂ ಮನೆಯಲ್ಲೇ ಸಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೋ ಮುಂದೆ. ಕಾಸಿಲ್ಲ ಅಂತಂದ್ರೆ ಮಾರಾಕೋದಂತೂ ಗ್ಯಾರಂಟಿನೇ. ಬಟ್ ನನಗೇನಂತಂದ್ರೆ ಆ ಒಂದು ಕೋಳಿನ ಉಳಿಸ್ಕೊಳ್ಳೋಣ ಮನೆಯಲ್ಲಿ ಲಾಸ್ಟ್ ವರ್ಗೂ ಅಂತ. ಮನೆಯಲ್ಲಿ ಸಾಕಿರೋ ಹುಂಜಾಗಳನ್ನ ವಾರಕ್ಕೆ 1 ಸಲ ಅಥವಾ 2 ಸಲ ಸ್ನಾನ ಮಾಡಿಸ್ಬೇಕು ಗೈಸ್. ಸೊ ಇದರಿಂದ ಬೆನಿಫಿಟ್ ಏನಂತಂದ್ರೆ ಬಾಡಿ ಮಸಲ್ ಫುಲ್ ಫ್ರೀ ಆಗುತ್ತೆ, ಮತ್ತೆ ರೆಕ್ಕೆಗಳು ಪುಕ್ಕಾಗ್ಲು ಎಲ್ಲ ಫುಲ್ ಶೈನಿಂಗ್ ಬರುತ್ತೆ. ಲಾಸ್ಟ್ ಟೈಮು ಗಂಜಲ ಬಿದ್ದು ಅಲ್ಲಿ ಲೈಟ್ ಆಗಿ ಬೆನ್ ಮೇಲೆ ಸ್ವಲ್ಪ ಪುಕ್ಕ ಹೊರಟೋಗಿದೆ. ಇನ್ನ ನಾನು ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಇನ್ನು ಮಿಕ್ಕಿದ್ದೆಲ್ಲ ತಗೊಂಡೋಗಿ ಮತ್ತೆ ಚೀಲದಲ್ಲೇ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಅಲ್ಲಿರೋ ಕಳ್ಳರು ಇಲಿಗಳು ಬಂದು
ಎಲ್ಲ ಎತ್ಕೊಂಡು ತಿನ್ಕೊಂಡ್ಬಿಡ್ತವೆ. ಇವಾಗ ಹಾಕಿರೋ ಜೋಳನ ಇವು ಸ್ವಲ್ಪ ಅಷ್ಟೇ ತಿಂದಿದ್ದು. ಏನಕ್ಕಂದ್ರೆ ಬೆಳಗ್ಗೆಯಿಂದ ನಾವು ಆಚೆ ಕಡೆ ಬಿಡ್ತೀವಲ್ವಾ, ಸೊ ಆಚೆ ಕಡೆ ಸಿಗೋದು ಸೊಪ್ಪು ಮತ್ತೆ ಅದು ಇದು ಆಳು ಮುಳ್ಳ ತಿನ್ಕೊಂಡ್ ಬರ್ತವೆ. ಇವಾಗ ಇಲ್ಲಿ ಮನೆ ಹತ್ರ ಬಂದು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ತಿಂತಾವ ಅಷ್ಟೇ. ಈ ಆಚೆ ಕಡೆ ಅಲ್ಲಿ ಇಲ್ಲಿ ಸಣ್ಣ ಪಣ್ಣ ಹಳ್ಳ ಇರುತ್ತಲ್ಲ, ಆ ಹಳ್ಳದಲ್ಲಿರೋ ನೀರನ್ನ ಕುಡ್ಕೊಂತವೆ. ಒಳ್ಳೊಳ್ಳೆ ಫುಡ್ ಕೊಟ್ರೆ ಸಖತ್ತಾಗಿ ವೇಟ್ ಗೇನ್ ಆಗುತ್ತೆ. ಸೊ ನನಗೇನು ಅವು ವೇಟ್ ಗೇನ್ ಆಗ್ಲೂ ಪರವಾಗಿಲ್ಲ, ಬಟ್ ಹೆಲ್ದಿ ಆಗಿರ್ಬೇಕಷ್ಟೇ ಕೋಳಿಗಳು, ಅದಷ್ಟೇ ನನ್ನ ಉದ್ದೇಶ. ಬನ್ನಿ ಇವಾಗ ನಾನು ಫ್ರೆಶ್ ಅಪ್ ಆಗಿ ಹೊಸಕೋಟೆಗೆ ಹೋಗಿ ಬರ್ತೀನಿ ಊಟ ಮಾಡ್ಕೊಂಡು. ಸೊ ಹೊಸಕೋಟೆಯಲ್ಲಿ ದ ಬೇಕ್ ಫೆಸ್ಟ್ ಅಲ್ಲಿ ನಾನು ಕೇಕ್ನ ಆರ್ಡರ್ ಮಾಡಿದ್ದೆ, ಅಲ್ಲಿ ತಗೊಂಡು ಮತ್ತೆ ಮನೆಗೆ ಬರ್ತೀನಿ. ಗೈಸ್ ಇವಾಗ ನಾನು ದಿ ಬೇಕ್ ಫೆಸ್ಟ್ಗೆ ಬಂದಿದ್ದೆ ಇಲ್ಲಿ ಕೇಕ್ ತಗೊಳಕ್ಕೆ. ಸೊ ಮೊನ್ನೆ ಸಾಟರ್ಡೆ ಬಂದು ಆರ್ಡರ್ ಮಾಡ್ಕೊಂಡು ಹೋಗಿದ್ದೆ. ನೋಡಿ ಕೇಕ್ನ ರೆಡಿ ಮಾಡಿದ್ದಾರೆ, ಚೆನ್ನಾಗಿದೆ, ಬಟರ್ಫ್ಲೈ ಕೇಕ್ ಇದು. ಸೊ ಇದು ನಾನು 500 ಕೊಟ್ಟೆ, ಏನಕ್ಕದ ಪ್ರಮೋಷನ್ ವಿಡಿಯೋ ಮಾಡಿದ್ದೆ ಅಂತ ನನಗೆ ಸ್ವಲ್ಪ ಡಿಸ್ಕೌಂಟ್ ಇತ್ತು. ಸೊ ಅದಕ್ಕೆ ನೋಡಿ ಚೆನ್ನಾಗಿದೆ ಕೇಕು. ನೀವು ಏನಾದರೂ ಕೇಕ್ ಆರ್ಡರ್ ಮಾಡಬೇಕಂದ್ರೆ ಹೊಸಕೋಟೆಯಲ್ಲಿ ದಿ ಬೇಕ್ ಫೆಸ್ಟ್ ಅಂತ ಇರುತ್ತೆ, ಇಲ್ಲಿ ಬಂದರೆ ನೀವು ಕೇಕನ್ನು ಆರ್ಡರ್ ಮಾಡ್ಬೋದು. ಮತ್ತೆ ಇನ್ನೊಂದು ಏನಂತಂದ್ರೆ ನಿಮ್ಮ ಮನೆಗೇನೆ ಅವ್ರು ಡೆಲಿವರಿ ಮಾಡ್ತಾರೆ, ಇವರು ಪ್ಯಾಕ್ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ನಾನು ಕೇಕ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ, ಸೇಫ್ ಆಗಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಗೈಸ್. ಎಲ್ಲೂ ಕೇಕ್ ಏನು ಅಲ್ಲಾಡಬಾರ್ದು ಮತ್ತೆ ಬಾಕ್ಸ್ಗೆಲ್ಲ ಅಂಟ್ಕೊಬಾರ್ದು ಅಂತ ನೀಟಾಗಿ ಲೇಟಾಗಿ ಹೋಗ್ತಾ ಇದ್ದೀನಿ. ಕ್ಯಾಂಡಲ್ ಅದು ಹೂ ಬಿಡೋದು ಕಡೆ ಸೊ ಗೈಸ್ ನೋಡಿದಲ್ವಾ ಬೆಳಗ್ಗೆಯಿಂದ ಇವತ್ತು ಏನಂಗೆ ಕೆಲಸ ಮಾಡಿದೆ ಅಂತ. ಅಂದಾಗೆ ನಾನು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ನಾವು ಹೂವು ಕಿತ್ರಿ ಮೆರಾಬುಲ್ಲು, ಮತ್ತೆ ಸಂಜೆ ಕೂಡ ನಾವು ಪನ್ನೀರ್ ಹೂವು ಕಿತ್ರಿ. ನಾನು ಹೂವು ಕೀಳೋ ವಿಡಿಯೋನ ಈ ಲಾಗ್ನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಏನಕ್ಕಂದ್ರೆ ಡೈಲಿ ರೀಲ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ನಾನು ಹಾಕ್ತಾನೆ ಇರ್ತೀನಿ ವಿಡಿಯೋ ಹೂವು ಕೀಳೋದು. ಅದಕ್ಕೆ ನಾನು ಆ ವಿಡಿಯೋನ ಈ ಲಾಗ್ನಲ್ಲಿ ನಾನು ಇನ್ಕ್ಲೂಡ್ ಮಾಡಿಲ್ಲ. ಮತ್ತೆ ಆಚೆ ಕಡೆ ಕೂಡ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸನೂ ಇವತ್ತು ಮುಗಿಸ್ಕೊಂಡು ಇವಾಗ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಲಾಗ್ನಲ್ಲಿ ಸಿಗೋಣಂತೆ, ಅಲ್ಲಿವರೆಗೂ ಟಾಟಾ ಬೈ ಬೈ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.